ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಡ್ನೆಸ್ಡೇ ಬೆಳಿಗ್ಗೆ ನನ್ನ ರೂಟೀನ್ ಚೆಕಪ್ ಇತ್ತು. ಹಾಗಾಗಿ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೊರಟಿದ್ದೆ. ಸುಮಾರಷ್ಟು ಜನ ನನ್ನ ಒಂದು ಸರ್ಜರಿ ವಿಡಿಯೋಗೆ ನೋಡಿ ತುಂಬ ಒಳ್ಳೆಯದಾಗಲಿ, ಸ್ಟ್ರಾಂಗ್ ಆಗಿರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಅದಕ್ಕೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ನನಗೆ ಸರ್ಜರಿ ಆಗಿ 7-8 ಮಂತ್ಸ್ ಆಯಿತು. ಇದಾದಮೇಲೆ ಇವತ್ತು ಒಂದು ರೂಟೀನ್ ಚೆಕಪ್ ಇತ್ತು. ಹಾಗಾಗಿ ಚೆಕ್ ಮಾಡಿಸೋಣ ಅಂತ ಹೇಳಿ ಡಾಕ್ಟರ್ ಏನು ಹೇಳ್ತಾರೆ, ಏನು ಎತ್ತ ಎಲ್ಲನೂ ಸಹ ಈ ಒಂದು ವಿಡಿಯೋನಲ್ಲಿ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೆಡ್ನೆಸ್ಡೇ ರೂಟೀನ್ ಚೆಕಪ್ಗೆ ಅಂತ ಹೇಳಿ ಡಾಕ್ಟರ್ ಏನು ಹೇಳ್ತಾರೆ, ಹಾಗೆ ಒಂದು MRI ಸ್ಕ್ಯಾನ್ ಸಹ ಇತ್ತು, ಮಾಡಿಸೋಣ ಅಂತ ಹೇಳಿ ಹೊರಟಿದ್ದೆ. ನಮ್ಮ ಯಜಮಾನ್ರು ಇವತ್ತು ಬರ್ತಾ ಇಲ್ಲ, ಬಿಕಾಸ್ ತುಂಬ ಅವ್ರಿಗೆ ವರ್ಕ್ ಇರೋದ್ರಿಂದ ನಾನು ಬಸ್ ಸ್ಟಾಪಿಗೆ ಬಿಡ್ತೀನಿ, ಅಲ್ಲಿಂದ ನಿಮ್ಮ ತಂದೆ ಜೊತೆ ಹೋಗು ಅಂತ ಹೇಳಿದರು. ಹಾಗಾಗಿ ನಾನು, ಅಪ್ಪ, ಪಾಪು 3 ಜನನೂ ಸಹ ಇವತ್ತು ಫೋರ್ಟಿಸ್ ಹಾಸ್ಪಿಟಲ್ ಅಟ್ ಬನ್ನೇರುಘಟ್ಟ ರೋಡ್ಗೆ ಹೊರಟಿದ್ದೀವಿ. ಪಾಪು ಫುಲ್ ಖುಷಿ, ಬಿಕಾಸ್ ಆಟೋನಲ್ಲಿ ಹೊರಡ್ತಿರೋದಕ್ಕೆ. ಯಾಕೆಂದರೆ ಅವಳಿಗೆ ಆಟೋನಲ್ಲಿ ಹೋಗೋದು, ಬೈಕ್ನಲ್ಲಿ ಹೋಗೋದು ಅಂದರೆ ತುಂಬಾ ಎಂಜಾಯ್ ಮಾಡ್ತಾಳೆ. ಹಾಗಾಗಿ ಫುಲ್ ಖುಷಿಯಾಗಿ ಬರ್ತಾಯಿದ್ಲು. ಇನ್ನು ಬೆಂಗಳೂರು ವೆದರ್ ನೋಡಬೇಕು ನೀವು, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡಿ, ಎಷ್ಟು ಕೂಲಾಗಿತ್ತು ಅಂತಂದರೆ ಆ ಒಂದು ತಣ್ಣನೆ ಗಾಳಿಗೆ ಪಾಪುಗೆ ಬೆಳಗ್ಗೆನೇ ನಿದ್ದೆ ಬರ್ತಾಯಿತ್ತು. ಅವಳು ಹಂಗೇ ನಿದ್ದೆ ಮಾಡಿಬಿಟ್ಲು. ಆ್ಯಂಡ್ ನಾನಿಲ್ಲಿ ಆಟೋನಲ್ಲಿ ಕೂತ್ಕೊಂಡು ದೇವರೇ ಎಲ್ಲ ಪಾಸಿಟಿವ್ ಆಗಿ ಬರಲಪ್ಪ, ಡಾಕ್ಟರ್ ಏನು ನೆಗೆಟಿವ್ ಆಗಿ ಹೇಳೋದು ಬೇಡ ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದೆ. ಆ್ಯಂಡ್ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇನ್ನು ಹಾಸ್ಪಿಟಲ್ ರೀಚ್ ಆಗೋದಕ್ಕೆ ನಮ್ಮ ಮನೆಯಿಂದ 1.5 hour ತೊಗೊಳ್ತು. ನೀವಿಲ್ಲಿ ನೋಡ್ಬೋದು, ಇದೇ ನಾನು ತೋರಿಸ್ತಾ ಇರೋವಂಥ ಹಾಸ್ಪಿಟಲ್ಲು. ಫೈನಲಿ ಹಾಸ್ಪಿಟಲ್ ಬನ್ನೇರುಘಟ್ಟ ರೋಡ್ನಲ್ಲಿರೋದು. ಆ್ಯಂಡ್ ಈ ಒಂದು ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ದಿ ಬೆಸ್ಟ್ ಡಾಕ್ಟರ್ಸ್ಗಳು ಇಲ್ಲಿರ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಿಜ, ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಇಲ್ಲಿತ್ತು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಏನಿದ್ರು ಇನ್ಶೂರೆನ್ಸ್ ಇದ್ದರೆ ಬೆಸ್ಟ್ ಅನಿಸ್ಬೋದು. ಗಾಡಿ ನಿಲ್ಸಿ ಬರ್ತೀನಿ ಅಂತ ಅಂದರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಒಳಗಡೆ ಹೋಗ್ಬೇಕು. ಹೋಪ್ ಫಾರ್ ದ ಬೆಸ್ಟ್. ಡಾಕ್ಟರ್ ಏನು ನೆಗೆಟಿವ್ ಆಗಿ ಹೇಳ್ತಾ ಇರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡುವ ಏನು ಹೇಳ್ತಾರೆ ಅಂತ, ಅಲ್ಲಮ್ಮ. ಇನ್ನು ನನಗೆ ಟ್ರೀಟ್ ಮಾಡಿದಂಥ ಸರ್ಜನ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ಹೇಳಿ, ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ದಿ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಹತ್ರ. ನನ್ನ ಅಪಾಯಿಂಟ್ಮೆಂಟ್ ಇದ್ದಿದ್ದು 12 ಗಂಟೆಗೆ. ಬಟ್ ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಬಿಕಾಸ್ ಕೋಟಿನಲ್ಲಿದ್ದೀನಿ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ. ಸೊ ಹಂಗಾಗಿ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಹಾಸ್ಪಿಟಲ್ಗೆ ಎಂಟರ್ ಆಗಿದ ತಕ್ಷಣ ಎಲ್ಲ ಹಾಸ್ಪಿಟಲಲ್ಲೂ ಈ ಒಂದು ವಿಘ್ನ ಕಳೆಯುವಂಥ ವಿನಾಯಕನ ಮೂರ್ತಿನ ಇಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ಪಾಪು ಅದನ್ನು ನೋಡಿ ಕೈ ಮುಗಿತಾ ಇದ್ಲು. ಅಮ್ಮಂಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬಾ ಅಂತ ಕಳಿಸಿದ್ದೆ. ಪಾಪು ಕೈ ಮುಗಿತಾ ಇದ್ಲು. ಅಪ್ಪನೂ ಒಂದು ನಮಸ್ಕಾರ ಮಾಡಿ, ಡಾಕ್ಟರಿಂದ ಯಾವುದೇ ಥರದ ನೆಗೆಟಿವ್ ಫೀಡ್ಬ್ಯಾಕ್ ಬೇಡ, ಹೇಳೋದು ಬೇಡ, ಎಲ್ಲ ಪಾಸಿಟಿವ್ ಆಗಿಯೇ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಡಾಕ್ಟರ್ನ ನೋಡಲಿಕ್ಕೆ ಅಂತ ಹೊರಟಿದ್ವಿ. ಇನ್ನು ಡಾಕ್ಟರ್ ಆಪ್ರೇಷನ್ ಥಿಯೇಟರಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿತ್ತು. ಅವರು ರೂಮ್ಗೆ ಬರೋಷ್ಟರಲ್ಲಿ, ಕನ್ಸಲ್ಟೇಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ಅಪ್ಪ ಬೆಳಿಗ್ಗೆ ನಾಷ್ಟ ಮಾಡಿರಲಿಲ್ಲ, ಹಾಗಾಗಿ ನಾನು ನಾಷ್ಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕ್ಯಾಂಟೀನ್ಗೆ ಹೋಗಿದ್ರು. ನಾನು ಟೋಕನ್ನ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ, ಪ್ರಪಂಚದಲ್ಲಿ ಏನಿಲ್ಲ ಅಂದ್ರೂ ಗೈಸ್ ಆರೋಗ್ಯ ಭಾಗ್ಯ ಅಂತ ಅನ್ನೋದೊಂದು ಇರಬೇಕು. ಬಿಕಾಸ್ ಆರೋಗ್ಯ ಒಂದು ಇದ್ದರೆ ನಾವು ಏನು ಬೇಕಾದರೂ ಪಡ್ಕೊಳ್ಬೋದು. ಇನ್ನು ನಾನು ಹೇಳಿದ್ನಲ್ಲ, ಇದು ನಮ್ಮ ಡಾಕ್ಟರ್ ಇರುವಂಥ ರೂಮು. ಕನ್ಸಲ್ಟ್ ಮಾಡಿ ಬಂದ್ವಿ. ಇವಾಗ ಡಾಕ್ಟರ್ ಏನಂತ ಹೇಳಿದ್ರು ಅಂತ ಅಂದರೆ, ಒಂದು MRI ಸ್ಕ್ಯಾನ್ ವಿತ್ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಹಾಗಾಗಿ ನಾನಿಲ್ಲಿ ಬ್ಲಡ್ ಟೆಸ್ಟ್ನ ಮಾಡಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು. ಬಿಕಾಸ್ ನನಗೆ ತುಂಬ ತಿನ್ನಿದೆ, ವೇನ್ಸು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ಜಾಸ್ತಿ ಒಂದು 3-4 ಸಲ ಇಲ್ಲಿ ಚುಚ್ಚಿ ನನಗೆ ಸಿಕ್ಕಾಪಟ್ಟೆ ನೋವು ಮಾಡಿಬಿಟ್ರು. ನೋಡ್ತಾ ಟೈಮ್ 3:15 ಆಗೋಯಿತು. ಇಷ್ಟೊತ್ತಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಪಾಪುನ ಮನೇಲಿ ಕರ್ಕೊಂಡು ಬರ್ತಿರ್ಲಿಲ್ಲ, ಮನೆಯಲ್ಲೇ ಬಿಟ್ಟು ಬರ್ತಾ ಇದ್ದೆ. ಬಿಕಾಸ್ ತುಂಬ ಟೈಮ್ ಆಗೋಯಿತು. ಹಾಗಾಗಿ ಕ್ಯಾಂಟೀನಿಗೆ ಬಂದು ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಇನ್ನು MRI ಬಂದು ನನಗೆ 5:30ಗೆ ಹೇಳಿದ್ದಾರೆ. ನೋಡ್ಬೋದು, ಪಾಪು ಮತ್ತು ನಾವಪ್ಪ ಇಬ್ಬರೂ ವೆಯ್ಟ್ ಮಾಡಿ ಪಾಪು ಅಂತೂ ನಿದ್ದೆನೇ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ಇವಾಗ ಟೈಮ್ ಬಂದು 6:30, 6:45 ಆಗಿದೆ. ಇಲ್ಲಿ ಏನಾಗಿದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ.
ಇಲ್ಲೊಂದು ಶಿಟ್ಟಾಗಿದೆ, ಸ್ವಲ್ಪ ವಾಯ್ಸ್ ಮ್ಯೂಟ್ ಆಗಿದೆ, ಹಂಗಾಗಿ ನಾನೇ ಇಲ್ಲಿ ಹೇಳ್ತೀನಿ. ಏನಾಯಿತು ಅಂತ ಅಂದರೆ ನನಗೆ 5:30ಗೆ MRI ಸ್ಕ್ಯಾನಿಂಗಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಓಕೆ, 5:15ಗೆ ಹೋಗಿ ನಾನು ಇಲ್ಲಿ ಕೇಳ್ತೀನಿ ನನಗೆ ಇವಾಗ MRI ಇದೆ ಅಂತ. ಬಟ್ ಅವ್ರು ಏನಂತಾರೆ, ನಾನು OPD ಅಲ್ವಾ, ಔಟರ್ ಪೇಷಂಟು, ಹಾಗಾಗಿ ಅವರು ಇನ್ ಪೇಷಂಟ್ ಏನಿದ್ದಾರೆ ಅವ್ರನ್ನ ನಾವು ಫಸ್ಟು ಎಮರ್ಜೆನ್ಸಿ ಯಾರಿರುತ್ತೆ ಅವ್ರನ್ನ MRIಗೆ ತೊಗೊಳ್ತೀವಿ, ಔಟರ್ ಪೇಷಂಟ್ನ ಸ್ವಲ್ಪ ಲೇಟ್ ಮಾಡ್ತೀವಿ. ಸೊ ಹಂಗಾಗಿ ನೀವು 5:30 ಆದಮೇಲೂ ಒಂದು 3-4 ಅವರ್ಸ್ ವೆಯ್ಟ್ ಮಾಡಬೇಕು ಅಂತ ಅಂದರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಬಿಕಾಸ್ ನಾನು ಅಪ್ಪ ಇಬ್ಬರೇ ಆಗಿದ್ದಿದ್ರೆ ದೊಡ್ಡವರು ಏನೋ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಟ್ 2 ಇಯರ್ಸ್ ಬೇಬಿನ ಇಟ್ಕೊಂಡು ಆ ಒಂದು ಹಾಸ್ಪಿಟಲ್ನಲ್ಲಿ ಎಷ್ಟು ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಈಗ ಟೈಮ್ 7 ಗಂಟೆ ಆಗಿದೆ, ಇನ್ನೂ ಸಹ ನನ್ನನ್ನು ಆ ಒಂದು MRI ಸ್ಕ್ಯಾನ್ಗೆ ಕರ್ಕೊಂಡಿರಲಿಲ್ಲ. ಬಿಕಾಸ್ ಅವರು ಫಸ್ಟು ತೊಗೊಳ್ತಾ ಇದ್ದಿದ್ದೆ ಎಮರ್ಜೆನ್ಸಿ ಕೇಸ್ಗಳನ್ನ. ನಮ್ಮದು ಔಟರ್ ಪೇಷಂಟ್ ಆಗಿದ್ದರಿಂದ ನೆಕ್ಸ್ಟು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹತ್ರ 8:15ವರೆಗೂ ವೆಯ್ಟ್ ಮಾಡಿಸಿದ್ರು. 8:30ವರೆಗೂ ವೆಯ್ಟ್ ಮಾಡಿದ್ದೀನಿ ನಾನು ಈ ಒಂದು MRI ಸ್ಕ್ಯಾನ್ನ ಮಾಡಿಸ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಫುಲ್ ಹಾಸ್ಪಿಟಲ್ನೇ ನೀವು ನೋಡ್ಬೋದು, ಫುಲ್ ಖಾಲಿ ಹೊಡಿತಾ ಇತ್ತು. ನಾನು ಅಪ್ಪ ಪಾಪು 3 ಜನ ಕೂತ್ಕೊಂಡಿದ್ವಿ. ಇನ್ನು ನಾನು ಆಗಲೇ ಹೇಳ್ದಾಗೆ ಬಿಲ್ ಎಷ್ಟಾಗುತ್ತೆ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಒಂದು ಹಾಸ್ಪಿಟಲ್ನಲ್ಲಿ ನನ್ನ MRI ಸ್ಕ್ಯಾನ್ಗೆ ಆದಂಥ ಬಿಲ್ ಎಷ್ಟು ಗೊತ್ತಾ? ಎಕ್ಸಾಕ್ಟಾಗಿ ಹೇಳೋದಕ್ಕೆ ಹೋಗಲ್ಲ, ಒಂದು ಅರೌಂಡ್ ಹೇಳ್ತೀನಿ, 20+ ಚಾರ್ಜ್ ಮಾಡಿದರು. ಬಟ್ ಹೇಳಿದ್ನಲ್ಲ ಗೈಸ್, ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಈ ಒಂದು ಫೋರ್ಟಿಸ್ ಹಾಸ್ಪಿಟಲಲ್ಲಿ. ಬಟ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಬಿಕಾಸ್ ಅಂಥ ಬೆಸ್ಟ್ ಡಾಕ್ಟರ್ಸ್ಗಳು ಇಲ್ಲಿರ್ತಾರೆ. ಮುಗೀತು ಟೈಮ್, ಇವಾಗ ರಾತ್ರಿ 9:30. ಸ್ಕ್ಯಾನೆಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದ ಮೇಲೆ ತೆಗೆದಂಥ ಶೂಟ್ ಇದು. ಬಿಕಾಸ್ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ನಾನು MRI ಸ್ಕ್ಯಾನ್ಗೆ ಹೋದಂಥ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬಂದೆ ಗುಣಂದು ಇವತ್ತಿನ ದಿನ ಎಲ್ಲ ಫುಲ್ ಹಾಸ್ಪಿಟಲ್ಲು. ಅಮ್ಮಂಗೆ ಇಂಜೆಕ್ಷನ್ ಕೊಟ್ರ ಗುಣ? ಎಲ್ಲೆಲ್ಲಿ ಕೊಟ್ಟವ್ರೆ? ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. AC ಹಾಸ್ಪಿಟಲ್ ಫುಲ್ AC ಅಲ್ವಾ. ಮನೆಗೆ ಹೋಗೋಷ್ಟರಲ್ಲಿ 1 ಅವರ್ ಬೇಕು ಗೈಸ್. 9:30 1.5 ಗಂಟೆ ಬೇಕು. ಎಸ್ ಗೈಸ್, ಇದಾಗಿತ್ತು ನನ್ನ ಹಾಸ್ಪಿಟಲ್ ಬ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಯವಿಟ್ಟು ಯಾರೂ ಸಹ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ಎಲ್ಲರೂ ಸಹ ಅಟ್ಲೀಸ್ಟ್ 6 ಮಂತ್ಸ್ ಒನ್ಸ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಬಾಯ್.